ಬೆಳಗಿನ ತಿಂಡಿಗೆ ಟೊಮೊಟೊ ಬಾತ್ ತಯಾರಾಗಿದೆ. ನೋಡಿದೆ. ಹಲೋ ಕುಟುಂಬದವರೇ, ಯುಗಾದಿ ಹಬ್ಬದ ಶುಭಾಶಯಗಳು. ಬೆಳಗಿನ ತಿಂಡಿಗೆ ಟೊಮೊಟೊ ಬಾತ್, ಬಿಸಿ ಬಿಸಿ ಟೊಮೊಟೊ ಬಾತ್. ಬಿಸಿ ಬಿಸಿ ಟೊಮೊಟೊ ಬಾತ್ ನ ತಿಂದು ಸಾರಿನ ಖಾರ ರೆಡಿ ಆಯ್ತು. ಹೋಳಿಗೆ ಸಾಂಬಾರ್ ಮಾಡಕ್ಕೆ ಈ ಕಡೆ ಹುಣಸೆ ಹುಳಿನೂ ಕೂಡ ನೆನ್ಸಿಟ್ಟಾತು. ಹಪ್ಳ ಸಂಡ್ಗೆನೂ ಕರ್ದಾಗೆ ಹೋಯ್ತು. ನೋಡ್ಬಹುದು, ಬೇಗ ಬೇಗ ನೈವೇದ್ಯ ಮಾಡ್ಬೇಕಂತ ಹೇಳಿ ನಾವು ಬೇಗನೆ ಅಡಿಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡ್ವಿ. ಸೊ ಫೈನಲಿ ಹಪ್ಳ ಸಂಡ್ಗೆ ಆಯ್ತು. ಕೋಸಂಬರಿ ಮಾಡ್ಲಿಕ್ಕೆ ಸೌತೆಕಾಯಿ ಇವತ್ತು ತುರಿತಾ ಇಲ್ಲ, ಅದ್ರ ಬದಲು ಕೊಚ್ಕೊಳ್ತಾ ಇದ್ವಿ ಸ್ನೇಹಿತರೆ. ಸೊ ನಮ್ಮಮ್ಮ ಈಗ ಕೊಚ್ತಾ ಇದೆ. ಅದನ್ನ ಆದ್ಮೇಲೆ ನಾವು ಕ್ಯಾರೆಟ್ ನ ತುರ್ಕೊಂಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ವಿ. ಫೈನಲಿ ಕೋಸಂಬರಿಗೆ ತಯಾರು ಮಾಡ್ತಾ ಇದ್ದೇವೆ. ನೋಡ್ಬಹುದು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ರೆ, ಸ್ವಲ್ಪ ನಿಂಬೆ ಹಣ್ಣು ಹಾಕೊಳ್ಳೋಣ. ಸ್ವಲ್ಪ ಕೈ ಆಡ್ಬಿಟ್ರೆ ಸಿಕ್ಕಾಪಟ್ಟೆ ಸಖತ್ತಾಗಿರೋ ಹೆಲ್ದಿ ಆಗಿರೋ ಕೋಸಂಬರಿ ರೆಡಿ ಆಗೇ ಹೋಯ್ತು. ನೋಡ್ಬೋದು, ಕೋಸಂಬರಿ ತಯಾರಾಗೇ ಹೋಯ್ತು ಸ್ನೇಹಿತರೆ. ಈಗ ಹೋಳಿಗೆ ಮಾಡುವ ಸಮಯ. ಹಿಟ್ಟನ್ನ ಚೆನ್ನಾಗಿ ಈ ತರ ಲಟ್ಟಣಿಗೆ ಸಹಾಯದಿಂದ ಚೆನ್ನಾಗಿ ನಾವು ಇದನ್ನ ಕಲಸ್ಕೊಳ್ಬೇಕು. ನೀಟ ಹದಕ್ ಬರೋ ರೀತಿ ನಾವು ತಟ್ಟಣಿಗೆಯಲ್ಲಿ ನೋಡ್ಬೋದು ಉತ್ಕೊಳ್ತಾ ಇದೀವಿ. ಅವಾಗ ಸಾಫ್ಟಿಯಾಗಿ ನೀಟಾಗಿ ಸಖತ್ತಾಗಿ ಹೋಳಿಗೆ ಬರ್ತದ. ಅದಕ್ಕೋಸ್ಕರ ಚೆನ್ನಾಗಿ ಈ ತರ ಫುಲ್ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಜೋರಾಗಿ ಈ ತರ ಬಡಿಬೇಕು. ಬಡ್ದು ಈ ತರ ಮೆತ್ತ ನೀಟ್ ಹದ ಬರೋವರೆಗೂ ನಾವು ನೀಟಾಗಿ ಈ ತರ ಮಾಡ್ಬೇಕು ಸ್ನೇಹಿತರೆ. ಲಟ್ಟಣಿಗೆ ಸಹಾಯದಿಂದ ಕೂಡ ನಾವು ಅದನ್ನ ನೀಟಾಗಿ ಉತ್ಕೊಂಡ್ಬಿಟ್ರೆ ಫುಲ್ ಸೆಟ್ ಆಗ್ಬಿಡತ್ತೆ. ಅದಾದ್ಮೇಲೆ ಹೂರ್ಣ ಕಣಕ ತಗೊಂಡು ಏನ್ ಸ್ವಲ್ಪ ಹಿಟ್ಟು ಮಾಡ್ಕೊಂಡಿದ್ರೆ ಅದಕ್ಕೆ ಸ್ಟಫಿಂಗ್ ಮಾಡ್ಕೊಂಡು ನೀಟಾಗಿ ಫಿಲ್ ಮಾಡಿ ಅದನ್ನ ನೀಟಾಗಿ ನಾವು ಕ್ಲೋಸ್ ಮಾಡ್ಬೇಕು ಸ್ನೇಹಿತರೆ. ಸ್ವಲ್ಪ ಎಣ್ಣೆಯನ್ನ ಯೂಸ್ ಮಾಡ್ಕೊಂಡು ಮಾಡ್ಬಿಟ್ರೆ ಆಹಾ ಹೋಳಿಗೆ ಬೇರೆ ಲೆವೆಲ್ ಅಲ್ಲೇ ಬರ್ತದೆ. ನಂತರ ನೋಡ್ಬೋದು, ಸ್ವಲ್ಪ ತಟ್ಟಬೇಕು, ಸ್ವಲ್ಪ ಉದ್ಬೇಕು, ಅವಾಗ ಹೋಳಿಗೆ ತಯಾರಾಗೇ ಹೋಗ್ತದೆ. ಎಣ್ಣೆ ಕವರ್ ತಗೊಂಡಿದ್ವಿ ನಾವಿಲ್ಲಿ. ಎಣ್ಣೆ ಕವರ್ ಫುಲ್ ಫೇಮಸ್ ಎಲ್ಲ, ಎಣ್ಣೆ ಕವರ್ ಇದ್ದೇ ಇರ್ತೈತಿ. ಹೊಸ ಅಡಿಗೆ ಹೊಸ ರುಚಿ ಅಂತ ಹೇಳಿ ಎಣ್ಣೆಯನ್ನ ಯೂಸ್ ಮಾಡ್ತಾ ಇರ್ತೇವೆ. ಏನಾದ್ರು ಹಬ್ಬ ಹರಿದಿನ ಅಂತ ಹೇಳಿದ್ರೆ ಹೊಸ ಪಾಕೆಟ್ ಹೊಡ್ಕೊಂಡ್ಬಿಡ್ತೇವೆ ಎಣ್ಣೆನ. ಆವಾಗ ನಮಗೆ ಕವರ್ ಸಿಗ್ತದೆ. ಅದೇ ಕವರ್ ಅಲ್ಲೇ ನಾವು ಹೋಳಿಗೆ ತಡ್ತೇವೆ. ನೀವ್ ಯಾವ ತರ ಮಾಡ್ತೀರಾ ಹೇಳಿ. ಓಕೆ, ಸೊ ಫೈನಲಿ ಹೋಳಿಗೆ ತಟ್ಟಾತು. ಬಿಸಿ ಬಿಸಿ ಕಾದ್ರಂತ ಹಂಚ್ ಮೇಲೆ ಹೋಳಿಗೆಯನ್ನ ಹಾಕಾತು. ಚೂರು ಎಣ್ಣೆಯನ್ನ ಹಾಕಿ ಸ್ವಲ್ಪ ವೇಟ್ ಮಾಡಿದ್ರೆ ಫೈನಲಿ ಹೋಳಿಗೆನ ತಿರುವು ಹಾಕಿದ್ವಿ. ಒಂದು ಮುಖ ಬೆಂದಾಗೆ ಹೋತು, ಇನ್ನೊಂದು ಮುಖ ಕೂಡ ಬೆಂದಾತ. ಮಗಚಿ ಹಿಂಗೆ ಒಂದು ಚಮಚದ ಸಹಾಯದಿಂದ ಎತ್ತಿ ಇಟ್ಬಿಟ್ರೆ ಆಹಾ ಬಿಸಿ ಬಿಸಿ ಹೋಳಿಗೆ ತಯಾರಾಗೇ ಹೋತು. ಈ ಬದಿಯಲ್ಲಿ ನಾನು ಏನ್ ಮಾಡ್ತಿದ್ದೇನೆ ಅಂದ್ರೆ, ಒಂದು ಏಲಕ್ಕಿ, 3 ಲವಂಗ, ಸ್ವಲ್ಪ ಪುಟಾಣಿಯನ್ನ ಹಾಕೊಳ್ತಾ ಇದೀವಿ. ಆಮೇಲೆ ಒಂದು 5 ಚಮಚ ಸಕ್ಕರೆಯನ್ನ ಹಾಕ್ಯಂಡು ಇದನ್ನ ಪುಡಿ ಮಾಡ್ಕೊಳ್ಳೋಣ ಬರ್ರಿ. ಪೌಡರ್ ಏನ ತಯಾರಾತು. ಈಗ ನಾನು ಬಾಳೆಹಣ್ಣಿನ ಸೀಕರಣೆ ಮಾಡ್ತೀನಿ. ಅದಕ್ಕೆ ಅಂತಾನೆ ಒಂದು 10 ಬಾಳೆಹಣ್ಣು ತಗೊಂಡನೆ. 10 ಬಾಳೆಹಣ್ಣನ್ನ ಈ ತರ ನೀಟಾಗಿ ಸಿಪ್ಪೆಯನ್ನ ಸುಳ್ಕೊಂಡು ನೀಟಾಗಿ ಒಂದೊಂದೇ ಏನ್ ಮಾಡ್ಬೇಕಂದ್ರೆ ಗಾಲಿಯನ್ನ ಮಾಡ್ಬೇಕು. ಈ ತರ ನೋಡಿ, ಕಂಠ ಇರುವಂತಹ ಪ್ಲೇಟ್ ತಗೊಂಡ್ರೆ ನೀವು ನೀಟಾಗಿ ಈ ತರ ಚಿಕ್ಕದಾಗಿ ಪೀಸ್ ಆಗಿ ಮಾಡ್ಕೊಂಡ್ರೆ ನೋಡ್ಬಹುದು. ಚಿಕ್ಕ ಪೀಸ್ ಮಾಡ್ಕೊಂಡಿರೋಂತ ಬಾಳೆಹಣ್ಣನ್ನ ಒಂದು ಕಂಟೈನರ್ ನಲ್ಲಿ ಹಾಕಿ, ಅದಾದ್ಮೇಲೆ ಈಗಷ್ಟೇ ಪುಡಿ ಮಾಡ್ಕೊಂಡಿರೋಂತ ಪೌಡರ್ ನ ಒಂದು 5 ಟೇಬಲ್ ಸ್ಪೂನ್ ಹಾಕೊಂಡ್ರೆ, ಆಮೇಲೆ ಒಂದು ಕಂಪ್ಲೀಟ್ ಗ್ಲಾಸ್ ಅಷ್ಟು ಹಾಲನ್ನ ಕೂಡ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಶ್ರೀಕರ್ಣಿ ರೆಡಿ. ಎಲ್ಲ ನೈವೇದ್ಯಕ್ಕೆ ತಯಾರಾಯ್ತು. ಕೋಸಂಬರಿ ತಯಾರಾಯ್ತು. ಬಿಸಿ ಬಿಸಿ ಹೋಳಿಗೆ ಕೂಡ ತಯಾರಾಗೇ ಹೋಯ್ತು. ಅದ್ರ ಜೊತೆಗೆ ತುಪ್ಪ, ಬಿಸಿ ಬಿಸಿ ತುಪ್ಪ, ಆಮೇಲೆ ಹಪ್ಪಳ ಸಂಡಿಗೆ ನೋಡಬಹುದು. ಸೊ ಫೈನಲಿ ಎಲ್ಲಾ ತರದ ರೆಸಿಪಿ ರೆಡಿ ಆಯ್ತು. ಸೀಕರ್ಣಿನ ತಯಾರಾಯ್ತು, ಹೋಳಿಗೆನ ತಯಾರಾಯ್ತು. ಮತ್ತೆ ತಡ ನಾವೀಗ ರೆಸಿಪಿಗಳನ್ನ ನೈವೇದ್ಯಕ್ಕೆ ಮಾಡಾತ. ಇದಿಷ್ಟನ್ನ ನಾವು ನೈವೇದ್ಯ ಮಾಡೋದ್ ಬೇಡವಾ? ಬನ್ನಿ ನೈವೇದ್ಯ ಮಾಡ್ಕೊಳ್ಳೋಣ. ಸೊ ಎಲ್ಲ ಸೇರಿ ಎಲ್ಲಾ ಪ್ಲೇಟ್ ಎಲ್ಲಾ ತರದ ಐಟಮ್ಸ್ ಏನೇನೆಲ್ಲ ಮಾಡಿದೆ ಎಲ್ಲದನ್ನ ಹಾಕಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡೆ. ಸೊ ಫೈನಲಿ ಅದಾದ್ಮೇಲೆ ನೈವೇದ್ಯವನ್ನ ದೇವರಿಗೆಲ್ಲ ಎಡೆ ಹಿಡಿದಾದ ಮೇಲೆ ನಾನು ಹೊರಟದ್ದು ಎಲ್ಲಿಗೆ ಅಂತ ಹೇಳಿದ್ರೆ ರಾಮಪ್ಪನ ದೇವಸ್ಥಾನಕ್ಕೆ. ಬರ್ರಿ ಇವತ್ತು ರಾಮಪ್ಪನ ದೇವಸ್ಥಾನಕ್ಕೆ ಹೋಗೋಣ. ಫೈನಲಿ ಬಂದಾದ್ಮೇಲೆ ನೋಡ್ಬೋದು ಇವತ್ತಿನ ಅಲಂಕಾರ ಯಾವ ತರ ಐತಿ ಅಂತ ಹೇಳಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ. ಬರ್ರಿ, ಶ್ರೀ ಸಿದ್ದರಾಮೇಶ್ವರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ರಾಮಪ್ಪ ದೇವರಿಗೆ ಎಡೆಯನ್ನ ನೈವೇದ್ಯ ಮಾಡಾದ ಮೇಲೆ ಹೊರಟದ್ದು ಭರಮಪ್ಪ ದೇವ್ರು. ಇಲ್ಲೂ ಕೂಡ ಎಡೆ ಹೇಳಾದ್ಮೇಲೆ ಸಿಗೋಣ ಮತ್ತೆ ಸಂಜೆ. ಬನ್ನಿ, ಸಂಜೆ ಆಯ್ತು. ಅದೇ ಇನ್ನೊಂದ್ ಸ್ವಲ್ಪ ಹೊತ್ತು ಮತ್ತೆ ಎಲ್ಲ ಕಾಣ್ತದೆ. ಕಾಣಿಸ್ತಾ ಚಂದ್ರ ನೋಡಕತ್ತಾರ. ನಮ್ಮ ಊರಾಗೆಲ್ಲ ಚಂದ್ರ ನೋಡ್ಕೊಂಡು ದೇವಸ್ಥಾನ ಕೊಂಟಾರ ನೋಡ್ರಿಪ್ಪ. ಎಲ್ಲರೂ ನೋಡ್ಬೇಕು. ಹಾ ಇಲ್ಲಿ ನೋಡದಿ ಸೀರ್ಕ ಕಾಣ್ತತಿ.
ಪಕ್ಕ ಚಂದ್ರ ಇದೆ ನೋಡಿ, ಅದೇ ಚಂದ್ರ. ಚಂದ್ರ ಕಾಣಿಸ್ತಾ ನಿಮ್ಗೆ? ಈಗ ಸ್ಪಷ್ಟ ಐತಗ, ಈಗ ಸ್ಪಷ್ಟ ಐತಿ. ಕಾಣ್ತಡೆ. ಫಸ್ಟ್ ಚಂದ್ರ ನೋಡಿದ್ಮೇಲೆ ನಮ್ಮೂರಾಗೆಲ್ಲ ದೇವಸ್ಥಾನಕ್ ಬಂದು ಎಲ್ಲಾ ಹಣಕಾಯಿ ಹೊಡಿಸಿ ಆಮೇಲೆ ಸ್ವಾಮಿಯರಿಗೆ ಖಾಲಿ ಬಿಡ್ಬೇಕು. ಅದಾದ್ಮೇಲೆ ಎಲ್ಲರಿಗೂ ಊರಿನ ಒತ್ತಟ್ಟಿಂದ ಖಾಲಿ ಬಿಡಕಂತ ಹೋಗ್ಬೇಕು. ಸೊ ಅದೇ ನೀವು ಇವಾಗ ನೋಡ್ತಾ ಇರೋದು. ಈಗ ನೋಡ್ರಿ ಎಷ್ಟ್ ಚೆನ್ನಾಗ್ ಲಕ ಲಕ ಹೊಳಿತವನೆ ಚಂದ್ರ, ನೋಡಿದ? ಎಲ್ಲರಿಗೂ ಬೇಡಾದ್ರೆ ಎಲ್ಲರಿಗೂ ಬೀಳ್ತಾ ಇಲ್ಲ. ಕಷ್ಟ ಆಗ್ತೈತ ತಬರ. ಪರವಾಗಿಲ್ಲ. ರಾಮಪ್ಪ ಆದ್ಮೇಲೆ ಖಂಡಿತವಾಗೂ ಮಾರಮ್ಮನ್ ದೇವಸ್ಥಾನಕ್ ಬರ್ಬೇಕು. ಮಾರಮ್ಮನ್ ದೇವಸ್ಥಾನಕ್ ಬಂದ್ವಿ, ಹಣ್ಣುಕಾಯಿ ಮಾಡಕ್ಕೆ ಬಂದ್ವಿ. ನೋಡ್ಬೋದು ಎಷ್ಟು ಸಖತ್ತಾಗಿರೋ ರಂಗೋಲಿ ಡಿಸೈನ್ ಎಲ್ಲ ಹಾಕಿದ್ದಾರೆ. ಒಳಗೆ ಎಂಟ್ರನ್ಸ್ ನೋಡ್ಬೋದು. ನಾನು ಡೀಟೇಲ್ಡ್ ಇನ್ಫಾರ್ಮೇಶನ್ ಹಾಕಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ. ಸೊ ಫೈನಲಿ ಇಲ್ಲೂ ಕೂಡ ನಾ ಮುಂದೆ ಅಂತ ಎಲ್ಲರೂ ವೇಟ್ ಮಾಡ್ತಾನೆ ಇದ್ರು. ಫೈನಲಿ ಪೂಜೆ ಸಮಯ ಬಂದ ಹಾಗೆ ಹೋತು. ನೋಡ್ಬೋದು ನೀವು ಮಾರಮ್ಮನ್ ದೇವರದ್ದು ಇನ್ನೇನೋ ಪೂಜೆ ಶುರುವಾತು. ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದಾದ್ಮೇಲೆ ತಾಯಿ ಆಶೀರ್ವಾದವನ್ನ ಪಡೆದು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಪ್ರಸಾದವನ್ನ ಸ್ವೀಕರಿಸಿ ನೋಡ್ಬಹುದು. ನಾವು ಆರತಿನ ತಕೊಂಡ್ವಿ. ಎಲ್ಲರೂ ನಾ ಮುಂದೆ ಅಂತೇಳಿ ಬ್ಯಾಗ್ಗಳನ್ನ ತಗೊಳಕ್ ಶುರು ಮಾಡಿದ್ರು. ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು, ಅವ್ರು ವೇಟ್ ಮಾಡಿದ್ರು. ಅದಾದ್ಮೇಲೆ ನೋಡ್ಬೋದು ಅಮ್ಮನ ಪಾದ ಇಲ್ಲೂ ಕೂಡ ನಮಸ್ಕಾರವನ್ನ ಸಲ್ಲಿಸಿ ನಾವು ಹೊರಟ್ವಿ. ದೊಡ್ಡರಿಗೆ ಖಾಲಿ ಬಿಡ್ಬೇಕು, ಚಿಕ್ಕರಿಗೆ ಶೇಕ್ ಹ್ಯಾಂಡ್ ಕೊಡ್ಬೇಕು. ಊರ್ ತುಂಬಾ ನಾವು ಈಗ ಹೊರಟ್ವಿ. ನಾನೇ ಮಾಡ್ದೆ. ಯಾಕೆ ಮಾಡಕತ್ತಿ? ಸುಮ್ನೆ ಏನ್ ಮಾಡ್ತಿ ಮಾಡಿ. ನಮ್ ಜನ ನಾವು ಬರೋದ್ರೊಳಗೆ ನೋಡ್ಬೋದು ಯಾವ ತರ ವಿಡಿಯೋ ಮಾಡಿದಾನೆ ಅಂತ ಹೇಳಿ. ಸೊ ಊರ್ ತುಂಬಾ ಅವ್ನ ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊಂತ ಅವ್ರನ್ನೆಲ್ಲ ವಿಡಿಯೋ ಮಾಡ್ಕೊಂತ ನೋಡ್ಬೋದು. ಎಲ್ಲ ನೋಡ್ತವ್ರೆ, ಏನ್ ಮಾಡ್ತೀವಿ ಅಂತ ಕೇಳ್ತವ್ರೆ. ನೋಡಿ, ಇದಾಗಿತ್ತು ಸ್ನೇಹಿತರೆ ಯುಗಾದಿಯ ಸ್ಪೆಷಲ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.